ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ದೋಸೆ, ಗೋಧಿ ನುಚ್ಚು ಮತ್ತು ಹೆಸರು ಕಾಳು ಯೂಸ್ ಮಾಡಿಕೊಂಡು ಒಂದು ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ನಾನು ಗೋಧಿ ನುಚ್ಚು, ಅದೇ ಬ್ರೋಕನ್ ವೀಟ್ಸ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗೋಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ನಾನು ಬಿಸಿನೀರಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲ ನೀವು ಓವರ್ ನೈಟ್ ನೆನೆಸಿದ್ರು ತೊಂದರೆ ಇಲ್ಲ. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ಸ್ವಲ್ಪ ನಾವು ಮಿಕ್ಸಿಗೆ ನುಣ್ಣಗೆ ಉಪ್ಪು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಮೊದಲಿಗೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಮತ್ತು ಇದ್ರ ಜೊತೆ ನಾನು 1-2 ಖಾರದ ಮೆಣಸಿನ್ಕಾಯಿ ಮತ್ತು 1-2 ಬಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಆಗಿದೆ ಫ್ರೆಂಡ್ಸ್, ಇದನ್ನು ನಾವು ಮಿಕ್ಸಿಗೆ ಸೇರಿಸ್ಕೊಬೇಕಾಗುತ್ತೆ. ನೀವಿಲ್ಲ ಸಪ್ರೇಟಾಗಿ ಹೆಸರು ಕಾಳು ನೀವು ನೆನೆಸಿಟ್ಕೊಂಡು ಒಂದು ಅರ್ಧ ಗಂಟೆ ಗೋಧಿ ನುಚ್ಚನ್ನು ನೆನೆಸಿನೂ ಮಾಡ್ಕೊಬೋದು, ದಿಢೀರಾಗಿ ಮಾಡ್ಬೋದು ಬ್ರೇಕ್ಫಾಸ್ಟ್ ರೆಸಿಪಿ. ಮತ್ತು ಜೀರಿಗೆ ಮತ್ತು ಶುಂಠಿ, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಖಾರಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇಲ್ಲ. ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಹೆಸರು ಕಾಳು ಮತ್ತು ಬ್ರೋಕನ್ ವೀಟ್ಸ್ ಗೋಧಿ ನುಚ್ಚು, ಅದೇ ನೀರು ಸೇರಿಸ್ಕೊಂಡು ಸ್ವಲ್ಪ ನಾನು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟಾದರೆ ಸಾಕು ನಮಗೆ. ಅದ ನೋಡಿ, ಇಷ್ಟಾದರೆ ಸಾಕು. ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಇನ್ನೊಂದು ಬ್ಯಾಚ್ ಸೇರಿಸ್ಕೊತೀನಿ. ಫ್ರೆಂಡ್ಸ್, ರೆಡಿಯಾಗಿದೆ. ನಾನು 2 ಬ್ಯಾಚಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಇದೊಂದು ಒಳ್ಳೆ ಪ್ರೋಟೀನ್ ಮತ್ತು ಡಯಾಬಿಟಿಸ್ ಇರೋರಿಗೆಲ್ಲ ತುಂಬ ಹೆಲ್ತಿ ದೋಸೆ ಇದು. ಬ್ರೋಕನ್ ವೀಟ್ಸ್ ತುಂಬ ಜನ ಶುಗರ್ಗೆಲ್ಲ ತುಂಬ ತಿಂತಾರೆ. ಇನ್ಸ್ಟೆಂಟಾಗಿ ನಾವು ಮಾಡ್ಕೊಬೋದು. ನೀವು ಹೆಸರು ಕಾಳು ನೆನೆಸಿ ಫ್ರಿಜ್ಜಲ್ಲಿ ಇದ್ದರೆ ಎನಿ ಟೈಮ್ ನೀವು ಗೋಧಿ ನುಚ್ಚು ಒಂದು ½ ಅನ್ ಅವರ್ ನೆನೆಸ್ಬಿಟ್ರೆ ನಿಮಗೆ ಇನ್ಸ್ಟೆಂಟಾಗಿ ಒಂದು ದೋಸೆ ರೆಡಿ ಆಗುತ್ತೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಬ್ಬೋದಕ್ಕೆ ಒಂದು ಸ್ವಲ್ಪ ಹಾಕಿದೆ. ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಇರೋದ್ರಿಂದ ಇನ್ನೊಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಹೆಸರು ಕಾಳು ಸ್ವಲ್ಪ ವಾಯುವಂಶ ಆಗಿರೋದ್ರಿಂದ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಕಾಯಿ ಚಟ್ನಿ, ನಾರ್ಮಲ್ ಕಾಯಿ ಚಟ್ನಿ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್, ಹೆಂಚು ಇಟ್ಕೊಂಡು ಸ್ವಲ್ಪ ನಾವು ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಒರೆಸ್ಕೊಂಡು ಈಗ ನಾವು ದೋಸೆ ಒಯ್ಕೊಳ್ಳೋಣ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಅವಾಗೂ ಒಯ್ಕೊಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ತಿರುಗಿಕೊಟ್ಟು ಬ್ಯಾಟರು ನೀವು ಎಷ್ಟು ತೆಳ್ಳಗಾದ್ರೂ ಒಯ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಡಯಟ್ ಮಾಡೋರ್ಗಂತೂ ತುಂಬ ಏಳು ಮಾಡಿಸಿ ದೋಸೆ ಇದು. ತಟ್ಟೆ ಮುಚ್ಚಿಬಿಡೋಣ. ಫ್ರೆಂಡ್ಸ್, ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ. ನೋಡಿ, 2 ಕಡೆನೂ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ದೋಸೆ. ಎಲ್ಲಕ್ಕೂ ಸೂಟಾಗುತ್ತೆ ಇದು ಚಟ್ನಿ. ಎಲ್ಲ ಚಟ್ನಿಗಳಿಗೂ ಸೂಟಾಗುತ್ತೆ. ನೀವು ಸಾಂಬಾರಿಗೂ ಚೆನ್ನಾಗಿರುತ್ತೆ. ಬರೀ ಪ್ಲೈನಾಗೂ ನೀವು ತಿನ್ಬೋದು, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಒಂದು ಈ ಡಯಟ್ ಮಾಡೋರಿಗೆಲ್ಲ ಒಂದು ಇದು ಹೆಲ್ತಿ ದೋಸೆ. ನೋಡಿ, 2 ಸೈಡನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಬೋದು. ಇನ್ನೂ ತೆಳ್ಳಗೆ ಹಾಕ್ಕೊಂಬೋದು ನೀವು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ರೆಡಿಯಾಗಿದೆ. ಸಿಂಪಲಾಗಿ, ಈಸಿ ಆಗಿಲ್ಲ. ಒಂದು ಹೆಸರು ಕಾಳು ಮತ್ತು ಬ್ರೋಕನ್ ವೀಟ್ಸ್, ಅದು ಗೋಧಿ ನುಚ್ಚು ಯೂಸ್ ಮಾಡ್ಕೊಂಡಿರೋ ದೋಸೆ ರೆಡಿ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ತುಪ್ಪನೂ ಯೂಸ್ ಮಾಡ್ಕೊಬೋದು, ತೊಂದರೆ ಇಲ್ಲ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಒಯ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.